ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. IPLನಲ್ಲಿ ನೀವು ಗಮನಿಸಿದ್ದೀರಾ, ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ ನಂತರ ತಮ್ಮ ಜೇಬಿನಿಂದ ಒಂದು ಚೀಟಿ ಅಥವಾ ಪರ್ಚಿ ತೆಗೆದುಕೊಂಡು ತೋರಿಸುತ್ತಾರೆ. ಈ ಪರ್ಚಿಯ ಮೇಲೆ ವಿಶೇಷ ಸಂದೇಶನ ಬರೆಯಲಾಗಿರುತ್ತದೆ. ಈಗ ಈ ರೀತಿಯ ಸೆಲೆಬ್ರೇಷನ್ ಭಾರಿ ಟ್ರೆಂಡಿಂಗ್ನಲ್ಲಿ ಇದೆ. ಕೆಲವರು ಎಕ್ಸ್ಪರ್ಟ್ಗಳು ಈ ಪರ್ಚಿಗಳನ್ನು ಒಳಗೆ ಇಟ್ಟುಕೊಳ್ಳಿ, ಅದರಿಂದ ಏನೂ ಆಗಲ್ಲ ಎಂದು ಹೇಳುತ್ತಾರೆ. ಕೆಲವರು ಇದನ್ನು ಓವರ್ ಡೇಟೆಡ್ ಎಂದು ಕರೆಯುತ್ತಾರೆ, ಅಗತ್ಯಕ್ಕಿಂತ ಹೆಚ್ಚು ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ಎನ್ನುತ್ತಾರೆ. ಆದರೆ ಪ್ರತಿಯೊಬ್ಬ ಆಟಗಾರನಿಗೂ ತನ್ನದೇ ಆದ ಸಂಭ್ರಮಿಸುವ ವಿಧಾನ ಇರುತ್ತದೆ. ಈಗ ಈ ಪರ್ಚಿ ತೆಗೆದು ತೋರಿಸುವ ಸೆಲೆಬ್ರೇಷನ್ IPLನ ದೊಡ್ಡ ಟ್ರೆಂಡಿಂಗ್ ಟಾಪಿಕ್ ಆಗಿದೆ. ಆದರೆ ಈಗ ಯಾರಾದರೂ ದೊಡ್ಡ ಪ್ರದರ್ಶನ ನೀಡಿದರೆ ಎಲ್ಲರ ಕಣ್ಣು ಅವರ ಪರ್ಚಿಯ ಮೇಲಿರುತ್ತದೆ. ಈ ಸಲ ಬರೆದಿರಬಹುದು ಎಂಬುದು. ವಾಸ್ತವವಾಗಿ ಈ ಪರ್ಚಿ ಟ್ರೆಂಡ್ 2025ರಿಂದ ಆರಂಭವಾಗಿತ್ತು, ಆದರೆ 2026ರಲ್ಲಿ ಇದನ್ನು ಭಾರಿ ಪ್ರಮಾಣದಲ್ಲಿ ಫಾಲೋ ಮಾಡುತ್ತಿದ್ದಾರೆ. ಹಾಗಾದರೆ IPLನ ಈ ಪರ್ಚಿ ಬಾಜ್ ಆಟಗಾರರು ಯಾರು? ಈ ಪರ್ಚಿಯ ರಹಸ್ಯ ಏನು? ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಟ್ರೆಂಡಿಂಗ್ ಚಾನಲ್ ಮಾಡಿರುವಂಥ ಚಾಲನೆ ಅಭಿಷೇಕ್ ಶರ್ಮಾದವರದು. ಅವರು 2025ರಲ್ಲಿ ಮತ್ತು 2026ರಲ್ಲೂ ಪರ್ಚಿ ತೋರಿಸಿದ್ದರು. 2025ರಲ್ಲಿ ಪಂಜಾಬ್ ವಿರುದ್ಧ ಶತಕ ಸಿಡಿಸಿದ ನಂತರ ಅವರು ಆರೆಂಜ್ ಆರ್ಮಿಯ ಕಡೆ ಮುಖ ಮಾಡಿ ಈ ಪರ್ಚಿ ಚೀಟಿಯನ್ನು ತೆಗೆದು ತೋರಿಸಿದರು. ಅವರು ಹಲವು ವರ್ಷಗಳಿಂದ ಸನ್ರೈಸ್ ಹೈದರಾಬಾದ್ ತಂಡಕ್ಕಾಗಿ ಆಡುತ್ತಿದ್ದರು. ರನ್ಗಳು ಬರುತ್ತಿದ್ದರು. ಶತಕ ಬಂದ ನಂತರ ಇದು ನಿಮಗಾಗಿ ಆರೆಂಜ್ ಆರ್ಮಿ ಎಂದು ಅಭಿಮಾನಿಗಳಿಗೆ ಸಮರ್ಪಿಸಿದರು. ಇದೇ ಮೊದಲ ಬಾರಿಗೆ IPLನಲ್ಲಿ ಪರ್ಚಿ ಸೆಲೆಬ್ರೇಷನ್ ಭಾರಿ ಚರ್ಚೆಯಾಗಿ ಕಾರಣವಾಯಿತು. ಇದಾದ ಬಳಿಕ ಇತ್ತೀಚೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಆಕಾಶ್ ಸಿಂಗ್ ಕೂಡ ಪರ್ಚಿ ತೆಗೆದಿದ್ದರು. ಅವರ ವಿಕೆಟ್ ಪಡೆದ ತಕ್ಷಣ ಒಂದು ಪರ್ಚಿ ತೋರಿಸಿದರು. ಆ ಪರ್ಚಿಯಲ್ಲಿ ವಿಶೇಷ ಸಂದೇಶ ಕೂಡ ಇತ್ತು. ಅದಕ್ಕೂ ಮೊದಲು ಹೇಳಬೇಕಾದರೆ, ಆಕಾಶ್ ಸಿಂಗ್ CSK ವಿರುದ್ಧ 3 ಪ್ರಮುಖ ವಿಕೆಟ್ ಪಡೆದರು. ನಾಯಕ ಋತುರಾಜ್ ಗೈಕ್ವಾಡ್, ಅಪಾಯಕಾರಿ ಆಟಗಾರ ಸಂಜು ಸ್ಯಾಮ್ಸನ್ ಮತ್ತು ಹೊಸ ಸಿಕ್ಸರ್ ಕಿಂಗ್ ಉರ್ವಿ ಪಟೇಲ್ ಅವರ ವಿಕೆಟ್ಗಳು ಪಡೆದರು. 3 ವಿಕೆಟ್ಗಳ ನಂತರ ಅವರು ತೋರಿಸಿದ ಪರ್ಚಿಯಲ್ಲಿ "ಆಕಿ ಆನ್ ಫೈರ್" ಮತ್ತು "ಆಕಾಶ್ ನೋಸ್ ಹೌ ಟು ಟೇಕ್ ವಿಕೆಟ್ಸ್ ಇನ್ T20" ಎಂದು ಬರೆದಿತ್ತು. ಏಕೆಂದರೆ ಆಕಾಶ್ ಅವರನ್ನು ಹಲವರು ಆಕಿ ಎಂದು ಕರೆಯುತ್ತಾರೆ. ಇದನ್ನು ಆತ್ಮವಿಶ್ವಾಸ ಎಂದು ಕರೆಯಬೇಕು ಅಥವಾ ಓವರ್ ಕಾನ್ಫಿಡೆನ್ಸ್ ಎಂದು ಹೇಳಬೇಕೋ ಗೊತ್ತಿಲ್ಲ ನನಗೆ. ನೀವೇ ಒಂದ್ಸತಿ ಕಮೆಂಟ್ ಮಾಡಿ ತಿಳಿಸಿ. T20ಯಲ್ಲಿ ವಿಕೆಟ್ ತೆಗೆದುಕೊಳ್ಳುವುದು ಅಕ್ಕಿ ಗೊತ್ತು ಎಂದು ಪರ್ಚಿಯಲ್ಲಿ ಬರೆದಿದ್ದರು. ಆದರೆ ಕೆಲವರು ಅಸಹ್ಯವಾಗಿ ಹಾಗಾಗಿದ್ದರೆ ಇಷ್ಟು ದಿನ ಏಕೆ ಆಡಲಿಲ್ಲ ಎಂದು ಕೇಳಿದರು. ಆದರೂ ಅವರು ಪರ್ಚಿ ಸೆಲೆಬ್ರೇಷನ್ ಭಾರಿ ವೈರಲ್ ಆಯಿತು. ಕ್ಯಾಮ್ರಾ ಕೂಡ ಅವರ ಮೇಲೆ ಫೋಕಸ್ ಮಾಡಿತು. ಇದಕ್ಕೂ ಮೊದಲು CSK ಆಟಗಾರ ಉರ್ವಿ ಪಟೇಲ್ ಕೂಡ LSG ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ಮಾಡಿದರು. ಕೇವಲ 13 ಚೆಂಡುಗಳಲ್ಲಿ ಅರ್ಧ ಶತಕ ಸಿಡಿಸಿ ದಾಖಲೆ ಬರೆದರು. ಅದರ ಬಳಿಕ ಅವರು ಕೂಡ ಪರ್ಚಿ ತೋರಿಸಿದರು. ಆ ಪರ್ಚಿಯಲ್ಲಿ "ದಿಸ್ ಈಸ್ ಫಾರ್ ಯು ಪಾಪಾ" ಎಂದು ಬರೆದಿತ್ತು. ಬಹುಶಃ ಅವರ ತಂದೆ ಕ್ರಿಕೆಟ್ಗಾಗಿ ತುಂಬ ಬೆಂಬಲ ನೀಡಿರಬಹುದು ಅಥವಾ ಅವರ ಕನಸು ಸಾಕಾರಗೊಳಿಸುವ ಕ್ಷಣವಾಗಿರಬಹುದು. ಆ ಕಾರಣಕ್ಕೆ ತಂದೆಗೆ ಸಮರ್ಪಿಸುವ ಪರ್ಚಿ ತೋರಿಸಿದರು. ಆ ದಿನ ನೋಡಿದವರಿಗೆ ಯುವರಾಜ್ ಸಿಂಗ್ ಅವರ ದಾಖಲೆಯೇ ಮುರಿಯಬಹುದೆಂಬ ಅನಿಸಿತು. ಆದರೆ ಹಾಗಾಗಲಿಲ್ಲ. ಅದರ 13 ಚೆಂಡುಗಳಲ್ಲಿ 50 ರನ್ ಹೊಡೆದು ತಮ್ಮ ಪರ್ಚಿಯನ್ನು ವೈರಲ್ ಮಾಡಿದರು. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ರಘು ಶರ್ಮಾ ಕೂಡ LSG ವಿರುದ್ಧ ತಮ್ಮ ಮೊದಲ ವಿಕೆಟ್ ಪಡೆದ ನಂತರ ಪರ್ಚಿ ತೋರಿಸಿದರು. 15 ವರ್ಷಗಳ ಪರಿಶ್ರಮದ ನಂತರ ಅವರು ಅವಕಾಶ ಸಿಕ್ಕಿತ್ತು. ಅವರ ಪರ್ಚಿಯಲ್ಲಿ "ರಾಧೆ ರಾಧೆ, ಗುರುದೇವರ ಕೃಪೆ ಇದೆ" ಎಂದು ಬರೆದಿತ್ತು. ಇದು ಒಂದು ಆಧ್ಯಾತ್ಮಿಕ ಸಂದೇಶವಾಗಿತ್ತು. ಮುಂಬೈ ಇಂಡಿಯನ್ಸ್ ಅವಕಾಶ ನೀಡಿತು. ಅವರಿಗೆ ವಿಕೆಟ್ ಕೂಡ ಸಿಕ್ಕಿತು. ಹಾಗಾಗಿ ಆ ಸಂತೋಷವನ್ನು ಈ ರೀತಿಯಲ್ಲಿ ಆಚರಿಸಿದರು. ಹೀಗಾಗಿ ಈ 4 ಪ್ರಮುಖ ಪರ್ಚಿ ಬಾಜ್ ಆಟಗಾರರು ಅಭಿಷೇಕ್ ಶರ್ಮಾ, ಆಕಾಶ್ ಸಿಂಗ್, ಉರ್ವಿ ಪಟೇಲ್ ಹಾಗೂ ರಘು ಶರ್ಮಾ. ಆದರೆ ಈ ಪರ್ಚಿ ಸೆಲೆಬ್ರೇಷನ್ನ ಕ್ರಿಕೆಟಿಗೆ ಹೇಗೆ ಬಂತು? ಇದು ಆರಂಭ ಹೇಗೆ ಆಯಿತು? ಅದರ ಹಿಂದೆ ಕೂಡ ದೊಡ್ಡ ಕತೆ ಇದೆ. ಸ್ವಲ್ಪ ವರ್ಷಗಳ ಹಿಂದೆ 2012ಕ್ಕೆ ಹೋಗೋಣ ಬನ್ನಿ. ಆಗ ದಿನೇಶ್ ರಾರ್ಡಿನ್ ಎಂಬ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಆಟಗಾರ ಈ ಪರ್ಚಿ ಸೆಲೆಬ್ರೇಷನನ್ನು ಭಾರೀ ಪ್ರಸಿದ್ಧಿಗೊಳಿಸಿದರು. ಅವರ ಮೇಲೆ ಇವರ ಟೆಸ್ಟ್ ಕ್ರಿಕೆಟ್ಗೆ ಯೋಗ್ಯರಲ್ಲ, ಆಟಗಾರನೇ ಅಲ್ಲ ಎಂದು ಟೀಕೆಗಳು ಬರುತ್ತಿದ್ದವು. ಆದರೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಅವರು ಶತಕ ಬಾರಿಸಿದರು. ಆ ಸಮಯದಲ್ಲಿ ಮಹಾನ್ ಕ್ರಿಕೆಟಿಗ ವಿವಿಡ್ ರಿಚರ್ಡ್ಸ್ ಕೂಡ ಅವರ ಬಗ್ಗೆ ಪ್ರಶ್ನೆ ಎತ್ತಿದ್ದರು. ಶತಕದ ನಂತರ ದಿನೇಶ್ ರಾರ್ಡಿನ್ ಒಂದು ಪರ್ಚಿ ತೋರಿಸಿದರು. ಅದರಲ್ಲಿ "ಎ ವೇ ಟಾಕ್ ನಾ" ಎಂದು ಬರೆದಿತ್ತು. ಆದರೆ ಈಗ ಹೇಳಿ, ಇನ್ನೂ ಮಾತನಾಡುತ್ತೀರಾ ಎಂಬ ಅರ್ಥ. ಆದ ಮೊದಲ ದೊಡ್ಡ ಪರ್ಚಿ ಸೆಲೆಬ್ರೇಷನ್ ಆಗಿತ್ತು. ಈಗ 2025ರಿಂದ IPLನಲ್ಲಿ ಈ ಟ್ರೆಂಡ್ ಭಾರಿ ಜನಪ್ರಿಯವಾಗಿದೆ. ಹಾಗಾದರೆ ನಿಮಗೆ ಯಾವ ಆಟಗಾರ ಪರ್ಚಿ ಸೆಲೆಬ್ರೇಷನ್ ಹೆಚ್ಚು ಇಷ್ಟವಾಯಿತು ಎಂದು ತಿಳಿಸಿ ನೋಡೋಣ.